ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್ ಇಷ್ಟ ಬೇಗ ಎದ್ಬಿಟ್ರಾ? ಹಾ ಒಳ್ಳೆ ಬೆಕ್ಕಿನ ತರ ನಿಮ್ ನಿದ್ದೆ ರಾಮ್. ಈಗಷ್ಟೇ ಮಲ್ಕೊಂಡಿದ್ದು ಈಗ್ಲೇ ಎದ್ಬಿಟ್ರಿ ನೋಡಿ. ಯಾಕೆ ನಾನು ಎದ್ದೋಗ್ಬಾರ್ದ? ಇದೇ ತರ ನಿಮ್ಮ ಮಡ್ಲಲ್ಲೇ ಮಲಗಿಲ್ಲ. ಹಾಗಲ್ಲ ನಾನು ಹೇಳಿದ್ದು. ಸರಿ ಹಂಗಾದ್ರೆ ಹೋಗ್ತೀನಿ ಬಿಡಿ. ರಾಮ್ ಬನ್. ಸೀತಾ, ನೀವು ಯಾವಾಗಲೂ ನನ್ನ ಜೊತೆ ಇದೇ ಥರ ಇರ್ತೀರಲ್ಲ, ನನ್ನ ಫ್ರೆಂಡ್ ಆಗಿ, ನನ್ನ ಹೆಂಡತಿಯಾಗಿ. ರಾಮ್ ಏನ್ ಪ್ರಶ್ನೆ ಕೇಳ್ತಿದ್ದೀರಾ ನೀವು? ನಿಮ್ಮ ಆಣೆ, ನಾನು ಯಾವಾಗಲೂ ನಿಮ್ಮ ಜೊತೆ ಹೀಗೆ ಇರ್ತೀನಿ. ಆದರೆ ನಮ್ಮ ತಾಯಿ ಸ್ಥಾನ ತುಂಬಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ಒಳ್ಳೆ ಸಂಗಾತಿಯಾಗಿ ನಿಮ್ಮ ಜೊತೆನೇ ಇರ್ತೀನಿ. ಆಗೋದೇನು ಸೀತಾ, ಆಲ್ರೆಡಿ ಆಗ್ಬಿಟ್ಟಿದ್ದೀರಲ್ಲ. ಅದು ಅಲ್ಲದೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿರ್ಬೇಕಾದ್ರೆ ಯಾರು ಬೇಕಾದ್ರೂ ಒಳ್ಳೆ ಹೆಂಡತಿರು ಆಗ್ಬಿಡ್ತಾರೆ. ಹೌದಾ? ನಾನು ಒಳ್ಳೆ ಹೆಂಡತಿ ಅಲ್ವಾ? ನೀವು ಒಳ್ಳೆಯವರಾಗಿದ್ದಕ್ಕೆ ನಾನು ಒಳ್ಳೆಯವಳ? ರಾಮ್ ಬಿಡಿ, ನಾನು ಕೆಟ್ಟ ಹೆಂಡತಿ ಅಲ್ವಾ? ಬಿಡಿ ನನ್ನ. ಯಾರು ಹೇಳಿದ್ರು ಕೆಟ್ಟ ಹೆಂಡತಿ ಅಂತ? ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಗೊತ್ತಾ? ಏನು ಬೇಕಾಗಿಲ್ಲ ಬಿಡಿ. ಅಬ್ಬಬ್ಬಬ್ಬಾ, ಎಷ್ಟು ಬೇಗ ಸಿಟ್ಟು ಬಂದ್ಬಿಡುತ್ತಲ್ವಾ ನಿಮ್ಗೆ? ಏನೋ ಕಾಲು ಎಳಿಯಕ್ಕೆ ಹಿಂಗೆ ಹೇಳಿದ್ನಪ್ಪ, ಅದಕ್ಕೆ ಇಷ್ಟು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡ್ಬೇಕಾ? ಓಕೆ, ಐ ಆಮ್ ಸಾರಿ ಸೀತಾ. ಏಯ್ ರಾಮ್, ಏನ್ ಮಾಡ್ತಿದ್ದೀರಾ? ಸಾರಿ ಕೇಳ್ತಾ ಇದ್ದೀನಿ. ನಾನು ಸುಮ್ಮನೆ ತಮಾಷೆಗಂತ ಸಿಟ್ ಮಾಡ್ಕೊಂಡಿತ್ತು. ನಿಮಗೆ ಡೆವಲಪಿಂಗ್ ಎಲ್ಲ ಬರುತ್ತಾ? ಹೂ ಕಣೋ, ಅವಾಗ ನಾನು ಕ್ಲಿಕ್ ಮಾಡಿದ ಫೋಟೋಸ್ನ ನಾನೇ ಡೆವಲಪ್ ಮಾಡಿ ನಾನೇ ಪ್ರಿಂಟ್ ಹಾಕೋತಾ ಇದ್ದೆ. ಅವಾಗೆಲ್ಲ ಮ್ಯಾನ್ಯಲ್ ಸಿಸ್ಟಮು, ಇವಾಗ ಇಲ್ವಲ್ಲ, ಎಲ್ಲ ಕಂಪ್ಯೂಟರೈಸ್ಡು. ಅದಕ್ಕೆ ಈ ಡೆವಲಪಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡಿ ನಿಮ್ಮಲ್ಲಿ ನಾನೇ ಮಾಡ್ತಾ ಇದ್ದೆ. ವಾವ್, ಅಶೋಕ, ನೀನು ಎಂಥ ಪಾಯಿಂಟ್ ಇಟ್ಟೆ ಅಂದರೆ ನನಗೆ ಈ ಥರದೊಂದು ಆಲೋಚನೆ ಬಂದಿರಲಿಲ್ಲ ನೋಡು. ಈ ಫೋಟೋ ಏನಾದ್ರು ನಮ್ಮ ಕೈಗೆ ಸಿಕ್ಕಿದ್ರೆ ದೊಡ್ಡ ಎವಿಡೆನ್ಸೇ ಸಿಕ್ತಾಗ. ಸಿಗುತ್ತೆ ಚಿಕ್ಕಪ್ಪ. ಆ ಭಾರ್ಗವಿ ಇಷ್ಟು ವರ್ಷ ಹಾರಾಡದ್ಲಲ್ಲ, ಅದಕ್ಕೆಲ್ಲ ಒಂದು ಅಂತ್ಯ ಹಾಡ್ಬೋದು ನೋಡು. ಅವಳು ಎಂಥವಳು ಅಂತ ಗೊತ್ತಿದ್ದು ಅವಳ ವಿರುದ್ಧ ಒಂದೇ ಒಂದು ಸಾಕ್ಷಿನೂ ಇಲ್ಲದೆ ನಾನು ಇಷ್ಟು ವರ್ಷ ಬಾಯಿ ಮುಚ್ಕೊಂಡಿದ್ದೆ. ಚಿಕ್ಕಪ್ಪ, ನಮ್ಗೆ ಇಲ್ಲಿ ಫೋಟೋಸ್ ಪ್ರಿಂಟ್ ಆಯ್ತು ಅಂತಂದ್ರೆ ಭಾರ್ಗವಿ ಚಿಕ್ಕಿ ನಾಟಕ ಎಲ್ಲ ನಿಲ್ಲುತ್ತೆ. ಇದೇನು ಚಿಕ್ಕಪ್ಪ ಖಾಲಿ ಇದೆ? ಅಂದ್ರೆ ಫೋಟೋ ಪ್ರಿಂಟ್ ಬರ್ಲಿಲ್ವಾ? ಮಾವ ಏನಾಯ್ತು? ಪ್ರಿಂಟ್ ಬರ್ಲಿಲ್ವಾ? ಇಲ್ಲಮ್ಮ, ಹಳೇ ನೆಗೆಟಿವ್ ಅಲ್ವಾ, ಫಂಗಸ್ ಆಗಿ ಹಾಳಾಗೋಗಿತ್ತು, ಅದಕ್ಕೆ ಪ್ರಿಂಟ್ ಬರಲಿಲ್ಲ. ಇಷ್ಟೆಲ್ಲ ನಾಟಕ ನನ್ನ ಹತ್ರ ಸತ್ಯನ ಬಾಯಿ ಬಿಡಿಸ್ಬೇಕು ಅಂತನಾ? ಏ ಅಶೋಕ, ಸತ್ಯ ಅದರಲ್ಲಿ ಎವಿಡೆನ್ಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ಮ ಸತ್ಯನ ಮೇಲಿರೋ ಅಪವಾದ ಕಳೆದಿರೋದು ಅಲ್ವಾ ಅಪ್ಪು? ಇದರಲ್ಲಿ ಎವಿಡೆನ್ಸ್ ಸಿಗದೆ ಇದ್ ಮಾತ್ರಕ್ಕೆ ಸತ್ಯ ಮುಚ್ಚೋಗೋದಿಲ್ಲ ಚಿಕ್ಕಿ. ಸತ್ಯ ಚಿಕ್ಕಪ್ಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು.
ಆದಷ್ಟು ಬೇಗ ಅದು ತಾತಂಗೂ ಪ್ರೂವ್ ಆಗೋ ಟೈಮ್ ಬಂದೇ ಬರುತ್ತೆ. ಏನ್ ಚಿಕ್ಕಪ್ಪ ನೆಗೆಟಿವ್ ಹೀಗಾಗೋಗಿದೆ? 25 ವರ್ಷದ ಹಳೆ ನೆಗೆಟಿವ್ ಅಲ್ವಾ ಅಶೋಕ, ಹಾಳಾಗೋಗಿದೆ. ಏನೋ ಒಂದು ಎವಿಡೆನ್ಸ್ ಸಿಗುತ್ತೆ ಅಂತ ತುಂಬಾ ಹೋಪ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಅಷ್ಟೇ, ಭಾರ್ಗವಿ ಮುಖವಾಡ ಕಳಿಸ್ಬಿಡೋ ಟೈಮ್ ಬಂತು ಅಂತ ಖುಷಿಯಾಗಿದ್ದೆ. ಇದ್ ನೋಡಿದ್ರೆ ಚಿಕ್ಕಪ್ಪ, ನಾವು ಈಗಲೂ ಭಾರ್ಗವಿಚ್ಗೆ ಮುಖವಾಡನ ಕಳಿಸ್ಬೋದು. ಹೇಗೋ ಇಲ್ಲಿ ನೆಗೆಟಿವ್ ಹಾಳಾಗಿದೆಯಲ್ಲ. ಎವಿಡೆನ್ಸ್ ಇಲ್ಲದೆ ಅಪ್ಪಾಜಿ ನಾನು ಯಾವ ಮಾತು ನಂಬಲ್ಲ. ಅವರೇನು ಯಾರೂ ನಂಬಲ್ಲ. ಚಿಕ್ಕಪ್ಪ, ನಮ್ಮ ಹತ್ರ ಎವಿಡೆನ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಸತ್ಯ ಏನು ಅಂತ ನಮಗೆ ಗೊತ್ತಿದೆ ಅಲ್ವಾ? ವಾಣಿ ಆಂಟಿ ಇಂದ್ರಾ ಅಂಕಲ್ಗೆ ಭಾರ್ಗವಿ ಚಿಕ್ಕನ ಏನೋ ಮಾಡಿದಾರಲ್ವಾ? ನಾವೊಂದು ಕೆಲಸ ಮಾಡೋಣ, ಫೋಟೋ ಪ್ರಿಂಟ್ ಆಗಿದೆ ಅನ್ಕೊಂಡೆ ನಾವು ಮನೆಗೆ ಹೋಗೋಣ. ಆಗ ಭಾರ್ಗವಿ ಚಿಕ್ಕೆ ಟೆನ್ಷನ್ ಆಗೇ ಆಗ್ತಾರೆ. ನಾವು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಅವ್ರ ಬಾಯಲ್ಲೇ ಸತ್ಯ ಬಾಯಿ ಬಿಡಿಸೋ ಥರ ಮಾಡೋಣ. ಹೇಗೆ? ಸೂಪರ್ ಅಶೋಕ, ಒಳ್ಳೆ ಐಡಿಯಾ. ನಂಗೆ ಹೊಳದೇ ಇರಲಿಲ್ಲ ನೋಡು. ಮಗ, ನಿಮ್ಮ ಅಪ್ಪ ಅಮ್ಮನ ಸಾವಿನ ಹಿಂದೆ ದೊಡ್ಡ ರಹಸ್ಯನೇ ಇದೆ ಕಣ. ನಿಜ ಮಗ, ಅದು ಆಕ್ಸಿಡೆಂಟ್ ಅಲ್ಲ ಅಂತ ನಂಗೆ ಈಗ ಅರ್ಥ ಆಗ್ತದೆ. ಮತ್ತೆ ಸತ್ಯ ಚಿಕ್ಕಪ್ಪನ ಬೇಕು ಅಂತಾನೆ ಇದ್ರಲ್ಲಿ ಸಿಕ್ಕಾಕ್ಸಿದ್ದಾರೆ. ಅವ್ರನ್ನ ಬಲಿ ಪಶು ಮಾಡಿದ್ದಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಕಣ. ಹೇಗಾದ್ರೂ ಮಾಡಿ ಅವ್ರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಲೇಬೇಕು ಕಣ. ನನಗೂ ಹಾಗೆ ಅನಿಸ್ತಿದೆ ಮಗ. ಆದಷ್ಟು ಬೇಗ ಈ ರಹಸ್ಯನ ಹೊರಗಾಕಿ ತಾತ ಮತ್ತೆ ಚಿಕ್ಕಪ್ಪನ ಮಧ್ಯೆ ಇರೋ ಮನಸ್ತಾಪನೆಲ್ಲ ಕ್ಲಿಯರ್ ಮಾಡಬೇಕು. ಮಾಡೋಣ ಮಗ, ನಾನು ನಿನ್ನ ಜೊತೆಗಿರ್ತೀನಿ. ಏನು ಬೇಕಾದ್ರೂ ಮಾಡೋಣ. ಸತ್ಯ ಚಿಕ್ಕಪ್ಪ ಹೀಗೆ ಕೊರಗೋದು ನನಗೆ ನೋಡಕ್ ಆಗ್ತಾ ಇಲ್ಲ ಕಣ. ಡೇ ಬೈ ಡೇ ಕುಡಿತಾ ಹೆಲ್ತ್ ಹಾಳು ಮಾಡಿಕೊಂಡು ಇಲ್ಲದೆ ಇರೋ ಅಪವಾದನ ತಲೆ ಮೇಲೆ ಹೊತ್ಕೊಂಡು ನೋಡಕ್ ಆಗ್ತಿಲ್ಲ ಮಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.